ಇನ್ನು ಆರ್ಎಸ್ಎಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡ್ತಾ ಆರ್ಎಸ್ಎಸ್ ಬಗ್ಗೆ ನಾನು ಏನನ್ನು ಕೂಡ ಸೃಷ್ಟಿ ಮಾಡಿಲ್ಲ, ಜನರ ಮಾಹಿತಿ ಏನಿದೆಯೋ ಅದನ್ನೇ ನಾನು ಪುನರುಚ್ಚರಿಸಿದ್ದೇನೆ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ನೋಡಿ ಇವರೇ ಏನಂತ ಹೇಳಿರೋದು, ಇವರೇ ನಾವು ಯಾವುದೋ ನಮ್ಮ ಒಂದು ವಿಚಾರಕ್ಕೆ, ಕೇರಳ ವಿಚಾರಕ್ಕೆ ಅದನ್ನು ಪ್ರತಿಪಾದಿಸಿದ್ದಕ್ಕೆ ಅದಕ್ಕೆ ಇವತ್ತು ಸಮನ್ಸ್ ಕೊಟ್ಟಿದ್ದಾರೆ. ಆರ್ ಎಸ್ ಎಸ್ ಬಗ್ಗೆ ನಾನೇನು ಸೃಷ್ಟಿ ಮಾಡಿಲ್ಲ, ಸಾಮಾನ್ಯ ಜನರ ಮಾಹಿತಿ ಏನಿದೆ ಅದನ್ನೇ ಪುನರುಚ್ಚರಿಸಿದ್ದೀನಿ. ಕೆಲವು ಪತ್ರಿಕೆಗಳಲ್ಲಿ ಏನು ಬಂದಿದೆ ಅದನ್ನು ನಾನು ಪ್ರಕಟಣೆ ಮಾಡಿದ ಹೊರತು ಇವು ಯಾವುದೂ ಇನ್ಫಾರ್ಮೇಷನ್ ನಂದಲ್ಲ. ಒಬ್ಬ ಕೇರಳ ಮೂಲದ ವ್ಯಕ್ತಿ ಆರ್ ಎಸ್ ಎಸ್ ಶಾಖಾನಲ್ಲಿ ಅತ್ಯಾಚಾರಕ್ಕೆ ಒಳಗಾಗಿದ್ದಾನೆ ಅಂತ ಹೇಳಿ ಸ್ಯೂಸೈಡ್ ನೋಟಲ್ಲಿ ಬರೆದು ಸ್ಯೂಸೈಡ್ ಮಾಡ್ಕೋತಾನೆ ಅಂದರೆ ಅದು ಎಲ್ಲ ಇದರಲ್ಲೂ ರಿಪೋರ್ಟ್ ಆಯಿತು ಮಾಧ್ಯಮದಲ್ಲಿ. ಅದನ್ನು ನಾನು ಉಲ್ಲೇಖಿಸಿದೆ ಹೊರತು ಅದು ಯಾವುದು ನಂದು ಸೃಷ್ಟಿ ಎಲ್ಲ ಇದೇನು. ಆಮೇಲೆ ಇದೇನು ಹೊಸದು ಅಲ್ಲ. ನಿಮ್ಗೆ ನೆನಪಿದ್ರೆ ಬಿ ಜೆ ಪಿಯವ್ರು ಏನು ಮಾಡ್ತಾರೆ ಅಂದರೆ ಅವ್ರಿಗೆ ಯಾವಾಗ ಉತ್ತರ ಕೊಡೋಕ್ಕಾಗಲ್ಲ, ಹೀಗೆ ಸಂಸ್ಥೆಗಳ ಮುಖಾಂತರ ಅಥವಾ ಅವರ ಏನು ಕೆಲವು ಜನ ಆಳ್ಮಕ್ಳು ಇಟ್ಟಿದ್ದಾರೆ ಬರೀ ಹೆದರ್ಸೋಕ್ಕೆ ಬೆದರ್ಸೋಕ್ಕೆ. ಹೋದ ಬಾರಿ ನಿಮ್ಗೆ ಗೊತ್ತಿದೆ ಯಾವ ರೀತಿ ನಮಗೆಲ್ಲ ಬೆದರಿಕೆಯನ್ನು ನೀಡಿದರು ಅವರು. ಸೊ ಆದ್ದರಿಂದ ಇದು ಯಾವುದು ಹೊಸದು ನನಗೂ ಅಲ್ಲ ಅವರಿಗೂ ಅಲ್ಲ. ಏನಿದ್ರು ನಾನು ಸಂವಿಧಾನವನ್ನು ಪಾಲನೆ ಮಾಡ್ತೀನಿ, ಕಾನೂನನ್ನು ಪಾಲನೆ ಮಾಡ್ತೀನಿ, ಕೋರ್ಟ್ ಆದೇಶ ಏನಿದೆ ಅದನ್ನು ಪಾಲನೆ ಮಾಡ್ತೀನಿ.